ಸ್ವಾಗತ ಜಿಕೆ ಕ್ವಿಜ್ ಗೈಡ್ಗೆ ಚಾನೆಲ್. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ. 2 ಬಾರಿ ಮದುವೆ ಆಗುವುದು ಯಾವ ದೇಶದಲ್ಲಿ ಕಡ್ಡಾಯವಾಗಿದೆ? ಆಪ್ಷನ್ ಸಿ ಕಾಂಗೋದಲ್ಲಿ, ಬಿ ಐಸ್ಲ್ಯಾಂಡ್, ಸಿ ಭೂತಾನ್, ಡಿ ನಾರ್ವೆ. ಸರಿಯಾದ ಉತ್ತರ ಆಪ್ಷನ್ ಬಿ ಐಸ್ಲ್ಯಾಂಡ್. ಐಸ್ಲ್ಯಾಂಡ್ನಲ್ಲಿ 2 ಬಾರಿ ಮದುವೆ ಆಗುವುದು ಕಡ್ಡಾಯವಾಗಿದೆ. ಯಾವ ಹಣ್ಣು ಹೆಚ್ಚು ಕ್ಯಾಲ್ಸಿಯಂ ಅನ್ನು ಹೊಂದಿರುತ್ತದೆ? ಆಪ್ಷನ್ ಸಿ ದಾಳಿಂಬೆ, ಬಿ ಕಿವಿ ಹಣ್ಣು, ಸಿ ಮಾವು, ಡಿ ಸೇಬು. ಸರಿಯಾದ ಉತ್ತರ ಬಿ ಕಿವಿ ಹಣ್ಣು. ಕಿವಿ ಹಣ್ಣಿನಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಇರುತ್ತದೆ. ಬಿಪಿ ಸಮಸ್ಯೆ ಇರುವವರು ಯಾವ ಹಣ್ಣು ಸೇವಿಸಿದರೆ ಅವು ಔಷಧಿ ಅಂತೆ ಕೆಲಸ ಮಾಡುತ್ತದೆ? ಆಪ್ಷನ್ ಸಿ ಸೀಬೆ ಮತ್ತು ನೇರಳೆ ಹಣ್ಣು, ಬಿ ದಾಳಿಂಬೆ, ಸಿ ಪರಂಗಿ ಹಣ್ಣು, ಡಿ ಸೇಬು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ದಾಳಿಂಬೆ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಅಂಶ ಯಥೇಚ್ಛವಾಗಿ ಕಂಡು ಬರುವುದರ ಜೊತೆ ಕ್ವಾಲಿಫಿನಾಲ್ ಎಂಬ ಪ್ರಬಲ ಆಂಟಿ ಆಕ್ಸಿಡೆಂಟ್ ಅಂಶವೂ ಕೂಡ ಅಧಿಕ ಪ್ರಮಾಣದಲ್ಲಿ ಇರುವುದರಿಂದ ಇದು ರಕ್ತದೊತ್ತಡವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ರಕ್ತನಾಳದ ಮೇಲೆ ಬೀಳುವ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಇದರಿಂದ ರಕ್ತಸಂಚಾರ ಸರಿಯಾಗಿ ಆಗುವಂತೆ ನೋಡಿಕೊಂಡು ಹೃದಯಕ್ಕೆ ಸಮಸ್ಯೆ ಬರದೇ ಇರುವ ಹಾಗೆ ನೋಡಿಕೊಳ್ಳುತ್ತದೆ. ಬಿಪಿ ಸಮಸ್ಯೆ ಇರುವವರು ಪ್ರತಿದಿನ ಸೀಬೆ ಹಣ್ಣು ತಿನ್ನುವುದರಿಂದ ಹೃದಯ ರಕ್ತನಾಳಗಳ ಕಾಯಿಲೆಗಳು, ಪಾರ್ಶ್ವವಾಯು, ಅಧಿಕ ರಕ್ತದೊತ್ತಡದ ಸಮಸ್ಯೆ ನಿವಾರಣೆ ಆಗುತ್ತದೆ. ಯಾವ ಪ್ರಾಣಿ 200 ವರ್ಷಗಳವರೆಗೆ ಬದುಕುತ್ತದೆ? ಆಪ್ಷನ್ ಸಿ ಕರಡಿ, ಬಿ ಆನೆ, ಸಿ ಸಿಂಹ, ಡಿ ಆಮೆ. ಸರಿಯಾದ ಉತ್ತರ ಆಪ್ಷನ್ ಡಿ ಆಮೆ. ಆಮೆ 200 ವರ್ಷಗಳವರೆಗೆ ಬದುಕುತ್ತದೆ. ಭಾರತದಲ್ಲಿ ಬುಲಂದ್ ದರ್ವಾಜ ಎಲ್ಲಿದೆ? ಆಪ್ಷನ್ ಸಿ ಜೈಪುರ, ಬಿ ಆಗ್ರಾ, ಸಿ ದೆಹಲಿ, ಡಿ ಫತೇಪುರ್ ಸಿಕ್ರಿ. ಸರಿಯಾದ ಉತ್ತರ ಆಪ್ಷನ್ ಡಿ ಫತೇಪುರ್ ಸಿಕ್ರಿ. ಭಾರತದಲ್ಲಿ ಬುಲಂದ್ ದರ್ವಾಜ ಫತೇಪುರ್ ಸಿಕ್ರಿಯಲ್ಲಿದೆ. ವಿಶ್ವದ ಅತಿ ದೊಡ್ಡ ಕೇಕ್ ಅನ್ನು ಯಾವ ದೇಶದಲ್ಲಿ ತಯಾರಿಸಲಾಯಿತು? ಆಪ್ಷನ್ ಸಿ ನೇಪಾಳ, ಬಿ ಪಾಕಿಸ್ತಾನ, ಸಿ ನ್ಯೂಜಿಲ್ಯಾಂಡ್, ಡಿ ಭಾರತ. ಸರಿಯಾದ ಉತ್ತರ ಆಪ್ಷನ್ ಡಿ ಭಾರತ. ವಿಶ್ವದ ಅತಿ ದೊಡ್ಡ ಕೇಕ್ ಅನ್ನು ಭಾರತ ದೇಶದಲ್ಲಿ ತಯಾರಿಸಲಾಯಿತು. ಜೇನುನೊಣವು ತನ್ನ ಜೀವಿತಾವಧಿಯಲ್ಲಿ ಎಷ್ಟು ಹೂಗಳಿಂದ ಮಕರಂದವನ್ನು ಹೀರಬಲ್ಲವು? ಆಪ್ಷನ್ ಸಿ 15 ಲಕ್ಷ, ಬಿ 10 ಲಕ್ಷ, ಸಿ 20 ಲಕ್ಷ, ಡಿ 30 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ ಸಿ 20 ಲಕ್ಷ. ಜೇನುನೊಣವು ತನ್ನ ಜೀವಿತಾವಧಿಯಲ್ಲಿ 20 ಲಕ್ಷ ಹೂಗಳಿಂದ ಮಕರಂದವನ್ನು ಹೀರಬಲ್ಲವು. ಯಾವ ಪ್ರಾಣಿಯ ಬಾಯಲ್ಲಿ ವಿಷ ಕಂಡು ಬರುತ್ತದೆ? ಆಪ್ಷನ್ ಸಿ ಕರಡಿ, ಬಿ ಸಿಂಹ, ಸಿ ಆಮೆ, ಡಿ ಜಿಂಕೆ.
ಸರಿಯಾದ ಉತ್ತರ ಆಪ್ಷನ್ ಎ ಕರಡಿ. ಕರಡಿಯ ಬಾಯಲ್ಲಿ ವಿಷ ಕಂಡುಬರುತ್ತದೆ. ಒಬ್ಬ ವ್ಯಕ್ತಿಯ ದೇಹದಲ್ಲಿ ಬ್ಲಡ್ ಶುಗರ್ ಹೆಚ್ಚು ಕಮ್ಮಿ ಆಗಲು ಕಾರಣವೇನು? ಆಪ್ಷನ್ಸ್ ಎ ಆರೋಗ್ಯದ ಸ್ಥಿತಿಯಿಂದ, ಬಿ ನಿದ್ರಾಹೀನತೆಯಿಂದ, ಸಿ ನೀರಿನ ಅಂಶ ಕಡಿಮೆ ಆಗುವುದರಿಂದ, ಡಿ ಬೆಳಗಿನ ತಿಂಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಳಗಿನ ತಿಂಡಿ. ಒಬ್ಬ ವ್ಯಕ್ತಿ ಯಾವ ತರಹದ ತಿಂಡಿಯನ್ನು ಬೆಳಗ್ಗೆ ತಿನ್ನುತ್ತಾನೆ ಎನ್ನುವುದರ ಮೇಲೆ ಆತನ ಬ್ಲಡ್ ಶುಗರ್ ಹೆಚ್ಚು ಕಡಿಮೆ ಆಗುತ್ತದೆ. ಹಾಗಾಗಿ ಕೆಲವರಿಗೆ ಬೆಳಗಿನ ಉಪಹಾರ ಸೇವಿಸಿದ ತಕ್ಷಣ ಇದ್ದಕ್ಕಿದ್ದಂತೆ ಬ್ಲಡ್ ಶುಗರ್ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಈ ಸಂದರ್ಭದಲ್ಲಿ ಕಾರ್ಬೋಹೈಡ್ರೇಟ್ ಇರುವ ಆಹಾರಗಳನ್ನು ಹೆಚ್ಚು ತಿನ್ನಬೇಕು ಅನ್ನಿಸುತ್ತದೆ. ಏಕೆಂದರೆ ಸಕ್ಕರೆ ಕಾಯಿಲೆ ಇರುವವರಿಗೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹಾಗೆ ಉಳಿಯುತ್ತದೆ ಮತ್ತು ಜೀವಕೋಶಗಳು ಹೆಚ್ಚು ಸಕ್ಕರೆ ಮತ್ತು ಕಾರ್ಬೋಹೈಡ್ರೇಟ್ ಬೇಕು ಅನ್ನುವ ಸಂಕೇತವನ್ನು ಕೊಡುತ್ತವೆ. ಕ್ಯಾರೆಟ್ ತಿನ್ನುವುದರಿಂದ ಯಾವ ರೋಗ ವಾಸಿಯಾಗುತ್ತದೆ? ಆಪ್ಷನ್ಸ್ ಎ ಹುಳುಕು ಹಲ್ಲು, ಬಿ ದೃಷ್ಟಿಹೀನತೆ, ಸಿ ಮಲಬದ್ಧತೆ, ಡಿ ಹೃದಯಾಘಾತ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ಕ್ಯಾರೆಟ್ನಲ್ಲಿ ಅಪಾರ ಪ್ರಮಾಣದ ವಿಟಮಿನ್, ಖನಿಜಾಂಶಗಳು ಇವೆ. ಹುಳುಕು ಹಲ್ಲು ಆಗದಂತೆ ರಕ್ಷಣೆ ಮಾಡುತ್ತದೆ. ದೃಷ್ಟಿ ದೋಷದಿಂದ ಪಾರಾಗಲು ಬಹಳ ಪ್ರಯೋಜನಕಾರಿ. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತದೆ. ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿಯಾದ ಉತ್ತರ ಜಂಬೂ ಸವಾರಿ. ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ. ಸರಿಯಾದ ಪದ ಜೋಡಿಸಿ. ಸರಿ ಉತ್ತರ ಮತ್ತು ಸರಿ ಉತ್ತರ ಕೊಟ್ಟವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ. ಧನ್ಯವಾದಗಳು. ನಿಮ್ಮ ಪ್ರೀತಿಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಗಳೊಂದಿಗೆ ಸಿಗ್ತೀನಿ. ಲವ್ ಯು ಆಲ್. ಟೇಕ್ ಕೇರ್.